ಯಾರ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳುವಾಗ ಅಮ್ಮನಿಗಿಂತಲೂ ಅವ್ರು ಹೇಳೋದು ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ ಅಂತ. ಹಾಗಾಗಿ ಸಿಸ್ಟರ್ ಹತ್ರ ಕೇಳ್ತಾ ಬರುವ ಅವರ ಅಪ್ಪನ ಬಗ್ಗೆ ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ, ಅಪ್ಪ ಯಾವ ರೀತಿ ಒಂದು ಮಕ್ಕಳಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಸಣ್ಣ ಮಾತುಗಳನ್ನು ಸಿಸ್ಟರ್ ಹತ್ರ ಕೇಳ್ತಾ ಬರುವ. ನಮಸ್ಕಾರ ಮಾತಾಡಿಲ್ಲ ಅಂಚ ಎಂಕ ಒಂಜಿ ಜಾಸ್ತಿ ನೆನಪುದಾದ ಪಂಡ ಯಾನ್ ಇಲ್ಲಿ ಒಪ್ಪುನಾಗದ ಎನ್ನ ಪಪ್ಪ ಬಾರಿ ಸ್ಟ್ರಿಕ್ಟ್, ಬಾರಿ ಡಿಸಿಪ್ಲಿನ್ಡ್. ಎಂಕ್ ಸ್ಕೂಲಿಗೆ ಹೋದ್ ಬತ್ತಿ ಬೊಕ್ಕ ಎಂಕಲ್ನ ಸಾಕ್ಸ್ ಅರ್ದಿಯರೆ ಪೋಡು, ಶೂ ರಾಕಡೆ ಪೋಡು ಅವಲ ನೆಲ ಟಿಫಿನ್ ನಾಡ ಚಲ್ಲ ಬೂರ್ದಾಡು ಒಂದು ಬ್ಯಾಗ್ ಇಲ್ಲ ಅಂಚೆನೆ ಪೆನ್ಸಿಲ್ ಮಾತ ಎಂಕಲ್ ಸ್ಕ್ರೇಪ್ ಮಂತದ ಬ್ಯಾಗ್ ದೊಲೆ ಪಾಡ್ರೆಜ್ಜಿ ಅವು ಬ್ಯಾಗ್ ಮಾತ ನೀಟ್ ಕೊಡು, ಬುಕ್ದ ಕೆಬಿ ಮಾಡಿ ಬೇರೆ ಬಲ್ಲಿ ಅದು ಚೆನ್ನಾಗಿರುತ್ತೆ. ನನ್ನ ಬೆಡ್ಶೀಟ್ ಮಾತ ಮಾಡ್ಪೂಜೆ ಕಾಡೆಲ್ಲ ಕುಂಚಿದ ಪೋಪಿದ್ದೀನಿ ಅದು ಸಾಕು. ಸೊ ಅವು ಒಂಜಿ ಡಿಸಿಪ್ಲಿನ್ ಮಾತ್ರ ಏನಡ ಬಾರಿ ಇನ್ಕಲ್ಕೇಟ್ ಆದ್ರು ಯಾಕೆ ನಮ್ಮ ಮಗಳಿಗೆ ಅವೇನೇ ಪನ್ನೊಂದು ಬರ್ತಾರೆ ಕಾಲೇಬಲ್ ಬಂದಿವಿ ಈಗ ದಾದಿ ಮಮ್ಮಿ ನಮ್ಮನ್ನ ಸ್ಟ್ರಿಕ್ಟ್ ಯಾಕಂದ್ರೆ ಎಂಕ ಅಂಚ ಕಲ್ಪಂದ್ರೆ ಐಕ್ ಯಾನ್ ನೀಕು ಪನ್ನೊಂದಿಲ್ಲ ಅಂಚ. ಸೊ ದ್ಯಾಟ್ ಈಸ್ ವೆರಿ ಮೆಮೊರೇಬಲ್ ಫಾರ್ ಮೀ. ಓಕೆ, ಅಪ್ಪಗೆ ದಾದ ಪಂಡ್ರೆ ಇಷ್ಟ ಮಲ್ಪುವಾರು disciplined ಆದ ಅಪ್ಪಗೆ ಇರ್ತೀರಿ. I would like to see him like that. ಅಂಚನೆ ನನ್ನೆಲ್ಲ ಕಂಟಿನ್ಯೂ ಅದು ಕೊಡ್ಬಾರ್ದು. ಹಾಗೇನೆ ಇನ್ನು ಏನಂತ ಹೇಳುವಾಗ ನಾವು ಸಣ್ಣ ಇರುವಾಗದಿಂದ ಇಲ್ಲಿ ತನಕ ತುಂಬಾನೇ ತಪ್ಪುಗಳನ್ನು ನಾವು ಮಾಡ್ತಾ ಬರ್ತೇವೆ, ಹೌದಲ್ವಾ? ಈ ತಪ್ಪುಗಳು ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ನಾವು ಸಾರಿ ಹೇಳ್ಬಿಡ್ತೇವೆ, ಕೆಲವೊಂದು ಸಂದರ್ಭವೇ ನಮಗೆ ಸಿಗಲ್ಲ ಒಂದು ಮಾಡಿದಂಥ ತಪ್ಪಿಗೆ ಕ್ಷಮೆಯನ್ನು ಕೇಳಿಕೆ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಅಪ್ಪನಿಗೆ ಒಂದು ಏನಾದರೂ ಸಾರಿ ಹೇಳಬೇಕಿದ್ರೆ ಏನಾದರೂ ಇದ್ರೆ ನೀವು ಆ ಒಂದು ವಿಷಯವನ್ನು ಹಂಚಿಕೊಳ್ಬಹುದು. ಸಾರಿ ಪಣೆ ಇಂಕಲ್ ಒಂಚೂರು ಬೆಚ್ಚ ಟಾಕ್ಸ್ ಆ ಒಂದು ಪುನಪಗಪ್ಪಗ ಬಟ್ ಇಂಕ್ಲೆ ಎಗ್ರಿಮೆಂಟ್ಸ್ ಪೂಜಿ ಕೆಲವೊಂದು ವಿಷಯದ ಆರೊಂಜಿ ಪಂಡೆದ ಅರೆ ಕೆಲವರು ಒಂಚೂರು ಹಿಯರಿಂಗ್ ಇಶ್ಯೂ ಉಂಡು ಅಂಚ ಪುರರಿದಾದಣೆ ಇಂಕ್ಲಿಡೆ ಬನ್ನಾಗ ಹೆಂಗ್ ಮುಂತ ಸಾದಿ ಅಂದಜಿಜ್ಜಿ ಅಂಚದಿ ಯಾನ್ ಲೆಫ್ಟ್ ಪಂಡೇರು ರೈಟ್ ಪೋನ್ ಯಾನ್ ಲೆಫ್ಟ್ ದೈತೆ ಐಕ್ ಪಂಡೇರು ದಾದು ಕನ್ಸರ್ನ್ ನಿಕ್ ಲೆಫ್ಟ್ ದೈ ಪೋಯ ಎಮ್ಮೆ ಒಂಚೂರು ರಿಲ್ಯಾಕ್ಸ್ ಅಲ್ಲಿ ದಾದ ನೀನ್ ಪಿರ ತಿರ್ಗರ್ ಪೋಪುಜ ಐಕ್ ಆತ್ ಬೆಚ್ಚದೈ. ಸೊ ಅಂಚ ಅವನು ಕೊಡು. ಸೊ ಇನ್ನು ಏನಂತ ಹೇಳುವಾಗ ಎಲ್ಲ ಮಕ್ಕಳಿಗೆ ಏನಂತ ಹೇಳುವಾಗ ಒಂದು ತಂದೆಯ ಒಂದು ಸೇವೆ ಮಾಡಲಿಕ್ಕೆ ಎಲ್ಲ ಮಕ್ಕಳಿಗೆ ಸಿಗಲ್ಲ ಅಲ್ವಾ? ಹಾಗಾಗಿ ಅದು ಕೂಡ ಒಂದು ಬೇಜಾರದ ವಿಷಯ. ಹಾಗಾಗಿ ಈ ಅಪ್ಪನಿಗೆ ಬಂದ್ಬಿಟ್ಟು ಒಂದು ಸರ್ಪ್ರೈಸ್ ಆಗಿ ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತೇಳಿ ತನ್ನ ಮಗಳ ಕೈಯಲ್ಲಿ ತನ್ನ ತಂದೆಯ ಪಾದ ಪೂಜೆಯನ್ನು ಮಾಡ್ತಾ ಇದೆ. ಹಾಗಾಗಿ ಸಿಸ್ಟರ್ ಬಂದ್ಬಿಟ್ಟು ಇವತ್ತಿನ ದಿವಸ ಈ ಒಂದು ಸೆರಕೇರಲ್ಲಿ ಇಷ್ಟು ಮಂದಿಯ ಮುಂದೆ ನಿಮ್ಮ ತಂದೆಯ ಒಂದು ಪಾದ ಪೂಜೆಯನ್ನು ನೀವು ಚೆನ್ನಾಗಿ ನಡೆಸಿಕೊಡ್ಬೇಕಂತ ನಾವು ಕೇಳ್ತಾ ಇದ್ದೇವೆ. ನಮ್ಮ ಅರ್ಧ ಜೀವನವನ್ನೇ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಬರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಅಪ್ಪ ಅವತ್ತು ಸ್ಟ್ರಿಕ್ಟ್ ಆಗಿದ್ರು, ಹಾಗಾಗಿ ಇವತ್ತು ಮಕ್ಕಳು ಕೂಡ ಅದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ತುಂಬಾನೇ ಖುಷಿ ಪಡುವಂತ ವಿಷಯ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಪ್ಪ, ಇದಾಗ ಎಂಚಾಡು ಈ ಮುಲ್ಪ ಸೆರಕೆರಡು ಬದದು ನಿಕ್ಲೇರ್ ಅರ್ಜನಲ್ಲಿ ಎತ್ತದ ಪಾದ ಪೂಜೆ ಮಾಡ್ತಾ ಪೂರ ಎಂಚಾಡು ಶಾಸ್ತ್ರವನ್ನು ತೆರ್ಪೋಡು, ಸಂಸ್ಕೃತಿ ಬೋರ್ಡ್ ದೇಶ ಬೋರ್ಡ್ನ ಶಾಸ್ತ್ರವನ್ನು ತೆರ್ಪೋಡು ಗೊತ್ತಾಂಡಕ್ಕೆ ಶಾಸ್ತ್ರ ಶಸ್ತ್ರ ಹೆಂಚಿನ ವ್ಯತ್ಯಾಸ ಗೊತ್ತುಂಟ ಅಂಚ ದೇಶ ಕೂಡ ಶಸ್ತ್ರವನ್ನು ತೆರ್ಪೋಡು, ಸಂಸ್ಕೃತಿ ಕೂಡ ಶಾಸ್ತ್ರವನ್ನು ತೆರ್ಪೋಡು ಅಂಚ ನಮ್ಮ ಶಾಸ್ತ್ರ ತೆರ್ಪು ನಂಗೆ ಅರ್ಥ ಮಿಲ್ಟ್ರಿದಕ್ಕೆ ನಮ್ಮ ಶಾಸ್ತ್ರ ತೆರ್ಪು. ಹಾಗೆ ಖುಷಿ ಆಯ್ತಲ್ವಾ? ಹಾಗೆ ಇನ್ನು ಖುಷಿಯಿಂದ ಒಂದು ರಡ್ಡು ಸ್ಟೆಪ್ ಮಾಡಲಿ ಸಿಸ್ಟರ್ ಒಪ್ಪನೊಟ್ಟಿಗೆ ಕೂಡ. ಹಾಗೆ ಅಪ್ಪ ಹೇಳ್ತಾ ಇದ್ದಾರೆ ತನ್ನ ಹೆಂಡತಿ ಕೂಡ ಬರ್ಬೇಕಂತ. ಬನ್ನಿ ಅಮ್ಮ ಬನ್ನಿ.
ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ ಜೀವನದ ಕುದಿಸ್ತಿದ್ರು ABCD ಪ್ರೀತಿ ಮಾಡೋ ಕಲಿಬೇಕು ಇವರ ನೋಡಿ ನಮ್ಮ ಮಾಡಿರೋ ಬೆಸ್ಟ್ ಪೀಸ್ ನನ್ನ ಡ್ಯಾಡೆ ಹಾಗೆ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್